ವಿಶೇಷ ಸಮಗ್ರ ಪರಿಷ್ಕರಣೆಗೆ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಚಾಲನೆ. ಮನೆ ಮನೆಗೆ ಭೇಟಿ ನೀಡಿ ಎಸ್ಐಆರ್ ಅಭಿಯಾನದ ಬಗ್ಗೆ ಮತದಾರರಲ್ಲಿ ಜಾಗೃತಿ, ಪ್ರತಿಯೊಬ್ಬ ಅರ್ಹ ಮತದಾರರು ಸಹಕರಿಸುವಂತೆ ಮನವಿ. ಗಂಗಾವತಿ ಜೂನ್ 30 ಕರ್ನಾಟಕದಲ್ಲಿ ಆರಂಭಗೊಂಡಿರುವ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಅಭಿಯಾನಕ್ಕೆ ಗಂಗಾವತಿಯಲ್ಲಿ ಶಾಸಕ ಗಾಲಿ ಜನಾರ್ದನ ರೆಡ್ಡಿಯವರು ಚಾಲನೆ ನೀಡಿದರು. ಬೂತ್ ಮಟ್ಟದ ಅಧಿಕಾರಿಗಳು ಮನೆಗಳಿಗೆ ಭೇಟಿ ನೀಡಿ ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸುವ ಕಾರ್ಯದಲ್ಲಿ ತೊಡಗಿದ್ದು, ಶಾಸಕ ಗಾಲಿ ಜನಾರ್ದನ ರೆಡ್ಡಿಯವರು ತಮ್ಮ ನಿವಾಸದಲ್ಲಿಯೇ ಫಾರ್ಮ್ ಭರ್ತಿ ಮಾಡಿ ಸಂಬಂಧಿತ ಅಧಿಕಾರಿಗಳಿಗೆ ಸಲ್ಲಿಸಿದರು. ನಂತರ ಕಾರ್ಯಕರ್ತರೊಂದಿಗೆ ನಗರದ ವಿವಿಧ ವಾರ್ಡ್ಗಳಲ್ಲಿ ಮನೆ ಮನೆಗೆ ಭೇಟಿ ನೀಡಿ ಎಸ್ಐಆರ್ ಅಭಿಯಾನದ ಕುರಿತು ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಿದರು. ಮತದಾರರ ಪಟ್ಟಿಯಲ್ಲಿ ಪ್ರತಿಯೊಬ್ಬ ಅರ್ಹ ನಾಗರಿಕರ ಹೆಸರು ನಿಖರವಾಗಿ ಸೇರ್ಪಡೆಯಾಗಲು ಅಗತ್ಯ ದಾಖಲೆಗಳನ್ನು ಸಮಯಕ್ಕೆ ಸರಿಯಾಗಿ ಸಲ್ಲಿಸುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಗಾಲಿ ಜನಾರ್ದನ ರೆಡ್ಡಿ, ಭಾರತದ ಸಂವಿಧಾನ ನಮಗೆ ನೀಡಿರುವ ಮತದಾನದ ಹಕ್ಕು ಅತ್ಯಂತ ಅಮೂಲ್ಯವಾಗಿದೆ. ಆ ಹಕ್ಕಿನ ಸದ್ಬಳಕೆ ನಿಖರವಾದ ಮತದಾರರ ಪಟ್ಟಿ ಅತ್ಯಗತ್ಯ. ಆದ್ದರಿಂದ ಪ್ರತಿಯೊಬ್ಬ ಅರ್ಹ ಮತದಾರರು ಎಸ್ಐಆರ್ ಅಭಿಯಾನದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಬೂತ್ ಮಟ್ಟದ ಅಧಿಕಾರಿಗಳಿಗೆ ಅಗತ್ಯ ಮಾಹಿತಿ ಹಾಗೂ ದಾಖಲೆಗಳನ್ನು ನೀಡಿ ಪ್ರಜಾಪ್ರಭುತ್ವವನ್ನು ಮತ್ತಷ್ಟು ಬಲಪಡಿಸಬೇಕೆಂದು ಕರೆ ನೀಡಿದರು. ಮತದಾರರ ಪಟ್ಟಿಯನ್ನು ನಿಖರ, ಪಾರದರ್ಶಕ ಹಾಗೂ ಸಮಗ್ರವಾಗಿ ರೂಪಿಸುವುದು ಪ್ರತಿಯೊಬ್ಬ ನಾಗರಿಕರ ಜವಾಬ್ದಾರಿಯಾಗಿದೆ. ಯಾವುದೇ ಅರ್ಹ ಮತದಾರರ ಹೆಸರು ಪಟ್ಟಿಯಿಂದ ಹೊರಗುಳಿಯದಂತೆ ಎಲ್ಲರೂ ಜಾಗರೂಕರಾಗಿ ಈ ಅಭಿಯಾನವನ್ನು ಯಶಸ್ವಿಗೊಳಿಸಬೇಕೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಶ್ರೀಮತಿ ವಸಂತಕುಮಾರಿ, ನಗರಸಭೆಯ ಆಯುಕ್ತ ವಿರೂಪಾಕ್ಷಮೂರ್ತಿ, ಮಾಜಿ ಜಿಲ್ಲಾಧ್ಯಕ್ಷ ವಿರೂಪಾಕ್ಷಪ್ಪ ಸಿಂಗನಾಳ್, ನಗರ ಮಂಡಲ ಅಧ್ಯಕ್ಷ ಚಂದ್ರಶೇಖರ್ ಹಿರೂರು, ಗ್ರಾಮೀಣ ಮಂಡಲ ಅಧ್ಯಕ್ಷ ಡಿಕೆ ಆಗೋಲಿ, ಜಿಲ್ಲಾ ಉಪಾಧ್ಯಕ್ಷ ಮನೋಹರ್ ಗೌಡ ಹಿರೂರು, ಬಿಎಲ್ಎ 1 ವೀರೇಶ್ ಬಲಕುಂದಿ, ಮುಖಂಡರಾದ ಎಮ್ನೂರು ಚೌಡಕಿ, ನಾಗರಾಜ್ ಚಳಗೇರಿ, ಲಿಂಗನಗೌಡ, ಪ್ರಸಾದ್ ಸಂಗಮೇಶ್, ದೀಪಕ್ ಬಾಂಟಿಯಾ ಸೇರಿದಂತೆ ಹಲವು ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಹಾಗೂ ಮಾನ್ಯ ರಾಜ್ಯ ಚುನಾವಣಾ ಆಯೋಗದ ಒಂದು ನಿರ್ದೇಶನದಂತೆ ನಮ್ಮ ರಾಜ್ಯದಲ್ಲಿ ಜೂನ್ 30 ಅಂದರೆ ಇವತ್ತಿನಿಂದ ಎಸ್ಐಆರ್ ಸ್ಪೆಷಲ್ ಇನ್ಸೆಂಟಿವ್ ರಿವಿಷನ್ ಮತದಾರ ಪಟ್ಟಿ ಅಪ್ಡೇಷನ್ ಎಲ್ಲ ಪ್ರಾರಂಭ ಆಗ್ತಾ ಇದೆ ಇಡೀ ರಾಜ್ಯದಲ್ಲಿ. ಅದೇ ರೀತಿಯಾಗಿ ನಮ್ಮ ಗಂಗಾವತಿ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿನ ದಿನಾಂಕದಂದು ನಾವು ನಮ್ಮ ಮಾನ್ಯ ತಹಶೀಲ್ದಾರರು ಹಾಗೂ APMC ಸೆಕ್ರೆಟರಿ ಅವರು ನೋಡಲ್ ಅಧಿಕಾರಿ ಇದ್ದಾರೆ, ಅವರು ಮತ್ತು ನಾವು ಮುನ್ಸಿಪಲ್ ಕಮಿಷನರ್ ಗಂಗಾವತಿ ನಾವು ಒಂದು ತಾಲೂಕು ಆಡಳಿತ ಒಂದು ಸಂಯೋಗದೊಂದಿಗೆ ಇವತ್ತಿನ ದಿನಾಂಕದಂದು ನಮ್ಮ ಎಲ್ಲ ಗಂಗಾವತಿ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಗಣ್ಯ ವ್ಯಕ್ತಿಗಳ ಒಂದು ಎನ್ಯುಮರೇಷನ್ ಫಾರಮನ್ನು ತುಂಬಿಸಿ ಅದನ್ನು ಅಪ್ಡೇಷನ್ ಮಾಡಿ ನಾವು ಅದರಲ್ಲಿ ಇದು ವೆಬ್ಸೈಟಲ್ಲಿ ಅದನ್ನು ಅಪ್ಲೋಡ್ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಇವತ್ತಿನಿಂದ ಎಲ್ಲ ನಮ್ಮ ಮನೆ ಮನೆಗೆ ನಮ್ಮ BLOಗಳು ಭೇಟಿ ನೀಡ್ತಾರೆ. ಕಾರಣ ದಯಮಾಡಿ ನಾವು ನಮ್ಮ ಒಂದು ಡೀಟೇಲ್ಸನ್ನು ಕೊಟ್ಟು ನಮ್ಮ BLO ಅವರಿಗೆ ಸಹಕರಿಸಿ ತಮ್ಮ ಒಂದು ವೋಟ್ ಹಕ್ಕನ್ನು ಒಂದು ಸ್ಥಿರಗೊಳಿಸಲಿಕ್ಕೆ ಹಾಗೂ ತಮ್ಮ ಹೆಸರನ್ನು ಮತದಾರ ಪಟ್ಟಿಯಲ್ಲಿ ತಾವು ಅದು ನೋಂದಣಿ ಆಗಲಿಕ್ಕೆ ಅದು ಸರಿಪಡಿಸಿಕೊಳ್ಳಲಿಕ್ಕೆ, ಆಮೇಲೆ ಅಲ್ಲಿ ನಿಮ್ಮ ಏನು ಹೆಸರು ಇದೇನಾ ಇಲ್ಲ ಅಂತ ಖಚಿತಪಡಿಸಿಕೊಂಡು ಕರೆಕ್ಟ್ ಡಾಕ್ಯುಮೆಂಟ್ಸ್ ಕೊಟ್ಟು ಅದನ್ನು ನೀವು ಮಾಡಿಕೊಂಡು ಎಲ್ಲ BLOಗಳಿಗೆ ನಮ್ಮ ಎಲ್ಲ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಹಾಗೂ ನಗರದ ಎಲ್ಲ ಸಾರ್ವಜನಿಕರು ಸಹಕರಿಸಬೇಕಂತೇಳಿ ನಾನು ತಾಲೂಕು ಆಡಳಿತ ಪರವಾಗಿ ನಾನು ಒಂದು ವಿನಂತಿ ಮಾಡ್ತಾ ಇದ್ದೇನೆ. ಈ ಒಂದು ವಿಷಯದ ಸಂಬಂಧಪಟ್ಟ ಹಾಗೆ ಮೊದಲಿಗೆ ಮಾನ್ಯ ಶಾಸಕರು ಗಂಗಾವತಿ ವಿಧಾನಸಭಾ ಕ್ಷೇತ್ರ ಅವರ ಶ್ರೀ ಗಾಲಿ ಜನಾರ್ದನ ರೆಡ್ಡಿ ಸರ್ ಅವರ ಒಂದು ಮತದಾರ ಪಟ್ಟಿಯಲ್ಲಿ ಅವರ ಹೆಸರು ಇರುವ ಪ್ರಕಾರ ಅವ್ರ ಎನ್ಯುಮರೇಷನ್ ಫಾರ್ಮ್ ಅನ್ನ ಇವತ್ತು ನಾವು ಫಿಲ್ಅಪ್ ಮಾಡ್ತಾ ಇದ್ದಾರೆ. ಈಗ 15 ಜನ ಪಟ್ಟಿ ಮಾಡಿದ್ರು, ಅದರ ಪ್ರಕಾರ ನಾವು 1 by 1 ನಾವು ಹೋಗ್ತಾ ಇದ್ದೀವಿ. ಅಂದ್ರೆ MLA, MP, ex-MP, ex-MLA, ಆಮೇಲೆ ರಾಜ್ಯ ಪ್ರಶಸ್ತಿ ಪಡೆದವರು, ರಾಷ್ಟ್ರ ಪ್ರಶಸ್ತಿ ಪಡೆದವರು, ಈ ತರ ಗಣ್ಯ ವ್ಯಕ್ತಿಗಳನ್ನ ನಾವು ಆಯ್ಕೆ ಮಾಡಿದ್ವಿ. ಅದರ ಪ್ರಕಾರ ನಾವು ಎಲ್ಲರೂ ಇವತ್ತು ಮಾಡಿಸ್ತೀವಿ. ಸ್ಟಿಕ್ಕರ್ ಕೊಟ್ಟಿದೆ 1, 2, 3 3 ಸಲ ಅವರು ಹೋದ್ರೆ ಕೂಡ ಅಂತ ಹೇಳಿದ್ರೆ ಅದನ್ನ ನಾವು ರೆಕಾರ್ಡ್ ಮಾಡ್ತೀವಿ. ಯಾರು ಮತದಾರರಿದ್ದು
ಅಲ್ಲಿಂದ 2025ರ ಪಟ್ಟಿಗೆ ಮ್ಯಾಪಿಂಗ್ ಮಾಡುವಂಥ ಕಾರ್ಯ ಆಗಿದೆ. ಈಗ 2026ನೇ ಸಾಲಲ್ಲಿ ಮತದಾರರ ಪಟ್ಟಿ ಪ್ರಕಟ ಆಗಬೇಕು ಅಂತ ಹೇಳಿದ್ರೆ ಈ SIR ಸಂಬಂಧ ಈಗ ಎನ್ಯುಮರೇಷನ್ ಫಾರ್ಮ್ಸ್ ಅನ್ನ ನಾವೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೀವಿ. 30/6/2026 ಜುಲೈ 29ರವರೆಗೂ ಕೂಡ ಎನ್ಯುಮರೇಷನ್ ಫಾರ್ಮ್ ಡಿಸ್ಟ್ರಿಬ್ಯೂಟ್ ಮಾಡ್ತೇವೆ. ಆ ಟೈಮಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡೋದು ಮತ್ತೆ ಅಟ್ ದ ಸೇಮ್ ಟೈಮ್ 2 ಫಾರ್ಮ್ ಅನ್ನ ನಾವು ಎಲ್ಲಾ ಮತದಾರರಿಗೂ ಕೂಡ ಕೊಡ್ತೇವೆ. ಲಾಸ್ಟ್ 25 ಪಟ್ಟಿಯಲ್ಲಿ ಏನಿತ್ತು ಎಲ್ರಿಗೂ ಕೂಡ ಅವರು ಒಂದು ಫಾರ್ಮ್ ಅನ್ನ ಫಿಲ್ ಮಾಡಿಬಿಟ್ಟು ಇನ್ನೊಂದು ಫಾರ್ಮ್ ಅನ್ನ ನಮಗೆ ವಾಪಸ್ ಕೊಡಬೇಕು. ಯಾರು ವಾಪಸ್ ಕೊಡ್ತಾರೆ, ಯಾರು ಫಿಲ್ ಮಾಡ್ತಾರೆ, ಆ ಮತದಾರರ ಪಟ್ಟಿ ಮಾತ್ರ ನಮಗೆ ಡ್ರಾಫ್ಟ್ ಅಲ್ಲಿ 5ನೇ ತಾರೀಕು 8ನೇ ತಿಂಗಳಲ್ಲಿ ಪ್ರಕಟ ಆಗುತ್ತೆ. ಆ ಸಲುವಾಗಿ ಈಗ ಮೊದಲನೇದಾಗಿ ನಾವು ಗಣ್ಯವ್ಯಕ್ತಿಗಳಾದಂಥ ಮತ್ತು ಜನಪ್ರಿಯ ಶಾಸಕರಾದಂಥ ಸರ್ ಅವರ ಮನೆಗೆ ಬಂದ್ಬಿಟ್ಟು ನಾವು ಗಣತಿ ನಮೂನೆಯನ್ನು ಕೊಟ್ಬಿಟ್ಟು ಫಾರ್ಮ್ ಅನ್ನು ಭರ್ತಿ ಮಾಡಿದ್ದೇವೆ. ಎಲ್ಲ ನಮ್ಮ ಕಾರ್ಯಕರ್ತರೆಲ್ಲರೂ ಕೂಡ ಇವತ್ತೇನು SIR ವಿಚಾರದಲ್ಲಿ ನಮ್ಮ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತಿನಿಂದ ಈ ಕಾರ್ಯ ಪ್ರಾರಂಭ ಆಗಿದೆ. ತಮಗೆಲ್ಲ ಗೊತ್ತಿರುವಂಥ ರೀತಿಯಲ್ಲಿ ಇಡೀ ನಮ್ಮ ಭಾರತದಲ್ಲೇ ಯಾವುದೇ ಒಂದು ರೀತಿ ಒಂದು ಹೊರದೇಶಗಳಿಂದ ಈ ನುಸುಳುಕೋರರು ಏನಿದ್ದಾರೆ ಪ್ರಮುಖವಾಗಿ ಅವರೆಲ್ಲರನ್ನೂ ಗುರುತಿಸಿ ತಪ್ಪಿಸಿ ದೇಶದ ರಕ್ಷಣೆ ಒಂದು ಕಡೆ, ಇನ್ನೊಂದು ಕಡೆ ಒಂದು ಮತದಾರರು ಇವತ್ತೇನೆಂದರೆ ಆ ಒಂದು ಇದನ್ನ ದುರುಪಯೋಗ ಮಾಡಿಕೊಂಡು ಒಬ್ಬೇ ವ್ಯಕ್ತಿ 2-3 ಕಡೆ ಮತ ಚಲಾಯಿಸುವಂಥ ಒಂದು ನಡವಳಿಕೆ ಇವತ್ತು ಏನು ಹಿಂದೆ ಬರ್ತಾ ಇದೆ, ಅದೆಲ್ಲವುದನ್ನು ಕೂಡ ಹೋಗಲಾಡಿಸುವಂಥ ಒಂದು ಒಳ್ಳೆಯ ಉದ್ದೇಶದಿಂದ ಇಲ್ಲಿ ಎರಡೂ ಕೂಡ ಒಂದು ಮತದಾರನ ಭದ್ರತೆ, ದೇಶದ ಭದ್ರತೆ ಮತ್ತು ಎಲ್ಲ ಒಂದು ರೀತಿಯಲ್ಲಿ ಈ ಒಂದು ಕಾನೂನನ್ನ ತಗೊಂಡ್ಬಂದು ಇವತ್ತೇನು SIR ನಮ್ಮ ಇಡೀ ದೇಶದಲ್ಲಿ ನಡೀತಾ ಇದೆ. ವಿಚಾರದಲ್ಲಿ ತಮ್ಗೆ ಗೊತ್ತಿದೆ, ವೆಸ್ಟ್ ಬೆಂಗಾಲಲ್ಲಿ ಮಮತಾ ಬ್ಯಾನರ್ಜಿ ಅವರು ಇದನ್ನು ತುಂಬ ತೀವ್ರವಾಗಿ ಇದನ್ನು ಅವರು ಎದುರಿಸಿದ್ರು ಕೂಡ ಸುಪ್ರೀಂ ಕೋರ್ಟ್ ಡಿಸ್ಟ್ರಿಕ್ಟ್ ಜಡ್ಜಸ್ ಅನ್ನೇ ಅಪಾಯಿಂಟ್ಮೆಂಟ್ ಮಾಡೋದ್ರ ಮೂಲಕ ಇದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋಂಥ ಒಂದು ಆರ್ಡರ್ನ ಮಾಡಿರುವಂಥದ್ದು. ಹಾಗಾಗಿ ಇವತ್ತು ಕರ್ನಾಟಕದಲ್ಲೂ ಕೂಡ ರಾಜಕೀಯವಾಗಿ ಒಂದು ವಿಪಕ್ಷಗಳಂದರೆ ಕಾಂಗ್ರೆಸ್ ಪಕ್ಷ ಆಗಿರ್ಬೋದು, ಯಾರೇ ನಾಯಕರುಗಳು ಸುಮ್ಮನೆ ಅವ್ರ ಬಾಯಿ ಚಪ್ಪಲಕ್ಕೆ ಜನರನ್ನ ದಿಕ್ತಪ್ಪಿಸುವಂಥ ರೀತಿಯಲ್ಲಿ ಮಾತುಗಳೇ ಬಿಟ್ಟರೆ, ಬಟ್ ಅವ್ರ ಮನಸ್ಸಾಕ್ಷಿ ಕೂಡ ಗೊತ್ತು ನಮ್ಮ ದೇಶದ ಸುರಕ್ಷತೆಗೆ ಮತ್ತು ಎಲ್ಲ ಮತದಾರರು ಒಂದು ಡಿಸಿಪ್ಲಿನ್ ಮತ್ತು ಎಲ್ಲಿ ಕೂಡ ಒಂದು ಮಿಸ್ಯೂಸ್ ಆಗದೆ ಇವತ್ತು ಸರಿಯಾದ ಪದ್ಧತಿಯಲ್ಲಿ ಮತ ಚಲಾವಣೆಗಳಾಗಬೇಕು ಅನ್ನೋಂಥ ಒಂದು ನಿಟ್ಟಲ್ಲಿ SIR ಅನ್ನೋದು ನನ್ನ ಇದು. ಮತ್ತು ಜೊತೆಗೆ ಇವತ್ತು ನಾನು ಸ್ವತಃ ಅಪ್ಲಿಕೇಶನ್ ನಾನೇ ಅಧಿಕಾರಿಗಳ ಸಮ್ಮುಖದಲ್ಲಿ ಫಿಲ್ಅಪ್ ಮಾಡಿದ್ದೀನಿ. ಇಡೀ ಗಂಗಾವತಿ ನಗರದ ನಾಗರಿಕರಲ್ಲಿ ನಾನು ಇಷ್ಟೇ ಮನವಿ ಮಾಡಿಕೊಳ್ತಾ ಇರುವಂಥದ್ದು, ಇದು ಮತ ಅನ್ನುವಂಥದ್ದು ಬಹಳ ಪ್ರಮುಖವಾಗಿರುವಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ನಾವು ಯಾರಾದರೂ ವಲಸಿಗರಾಗಿ ಹೊರ ರಾಜ್ಯಗಳಿಗೂ ಅಥವಾ ಇನ್ನೊಂದು ಊರಿಗೂ ಬದುಕಲಿಕ್ಕೆ ಹೋಗಿದ್ರು ಕೂಡ ದಯಮಾಡಿ ತಾವು ವಾಪಸ್ ಬಂದು ಇದರಲ್ಲಿ ಪಾಲ್ಗೊಂಡು ಅಪ್ಲಿಕೇಶನ್ ಫಾರ್ಮ್ ಫಿಲ್ಅಪ್ ಮಾಡೋದ್ರ ಮೂಲಕ ತಮ್ಮ ಭದ್ರತೆಗೆ ಮತ್ತು ತಮ್ಮ ಕುಟುಂಬಕ್ಕೆ ಮತ್ತು ದೇಶದ ಒಂದು ಹಿತರಕ್ಷಣೆಗೆ ಒಂದು ಮತ ಚಲಾಯಿಸೋದಕ್ಕೆ ಏನೇನು ಮಾಹಿತಿ ಕೊಟ್ಟರು ಸರ್? ಸೊ ಮಾಹಿತಿ ಅಂದರೆ ಇವಾಗ ನನ್ನ ಹೆಸರು ಮತ್ತು ಹಿಂದೆ ಸುಮಾರು 2002ರಲ್ಲಿ ನನ್ನ ಮತದಾರರ ಪಟ್ಟಿಯಲ್ಲಿ ನನ್ನ ಎಲ್ಲಿದ್ದೆ, ಕುರುಗೋಡು ಕಾನ್ಸ್ಟಿಟ್ಯೂನ್ಸಿ, ಬಳ್ಳಾರಿ ಜಿಲ್ಲೆ, ಹಾಗೂ ಇವರ ತಂದೆ ತಾಯಿ ಹೆಸರು, ನಮ್ಮ ಸಂಗಾತಿ ಶ್ರೀಮತಿಯವರ ಹೆಸರು, ನನ್ನ ಜನ್ಮ ದಿನಾಂಕ, ಮೊಬೈಲ್ ಕಾರ್ಡ್, ಆಧಾರ್ ಕಾರ್ಡ್ ನಂಬರ್ಗಳನ್ನ ಕೊಟ್ಟಿರೋದು. ಪಟ್ಟಿಯಲ್ಲಿ ನೋಂದಾಯಿತ ಮತದಾರರಿಗೆ ಮಾತ್ರ ಗ್ಯಾರಂಟಿ ಯೋಜನೆಗಳು ಬರುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಂದ್ರೆ SIR ಅವ್ರು ಒಪ್ಕೊಂಡಂಗೆ ಒಂದು ಮತದಾರ ಯಾರಿಗೆ ವೋಟ್ ಹಾಕ್ಬೇಕಂದ್ರೂ ಕೂಡ ನ್ಯಾಯಯುತವಾಗಿ ಪ್ರಜಾಪ್ರಭುತ್ವ ಉಳಿವಿಗೆ SIR ಅನ್ನೋದು ಬಹುಮುಖಾದ DK ಶಿವಕುಮಾರ್ ಅವರೇ ಇವತ್ತು ಒಂದು ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ಏನಂತ ಹೇಳಿ, ಇವತ್ತು ಈ ಒಂದು ಮತದಾರರ ಪಟ್ಟಿಯಲ್ಲಿ SIR ಅಲ್ಲಿ ನೋಂದಾವಣೆ ಆಗಿರುವಂತ ಮತದಾರರಿಗೆ ಮಾತ್ರ ಗ್ಯಾರಂಟಿ ಕಾರ್ಡ್ಗಳನ್ನು ಕೊಡೋದಾಗುತ್ತೆ ಅಂತ. ಎಲ್ಲ ಪ್ರಮುಖ ರಸ್ತೆಗಳು, ಸಣ್ಣ ಸಣ್ಣ ಬೀದಿಗಳು ಇಂದ ಹಿಡಿದು ಆಗಬೇಕು ಮತ್ತು ಗಂಗಾವತಿಗೆ ಬೈಪಾಸ್ ರಸ್ತೆ ಆಗ್ಬೇಕನ್ನೋದು ನನ್ನ ಪ್ರಮುಖವಾಗಿರುವಂಥ ಒಂದು ವಿಷಯ. ಗ್ರಾಮೀಣ ಭಾಗದಲ್ಲಿ ಪ್ರಮುಖ ರಸ್ತೆಗಳೆಲ್ಲದನ್ನು ಕೂಡ ಪೂರೈಸಬೇಕನ್ನೋದು ನನ್ನ ಕಲಿದ್ದಾರೆ. ಸೊ ನಾನು ಅಧಿಕಾರಿಗಳ ಹತ್ರನೂ ಮಾತಾಡ್ತೀನಿ ಮತ್ತು ಜನಗಳ ಹತ್ರ ಕೂಡ ಹೋಗ್ತಾ ಇದ್ದೀನಿ. ನೇಚರ್ಗೆ ಕೆರೆಗಳನ್ನುವಂಥ ಒಂದು ವಿಷಯ ಆಗಿರ್ಬೋದು, ಅದು ರಾಜಕಾಲುವೆಗಳಾಗಿರ್ಬೋದು, ಹಳ್ಳಗಳಾಗಿರ್ಬೋದು, ಅದೆಲ್ಲವುದನ್ನು ಕೂಡ ನಾವು ನಿರ್ಬಂಧ ಮಾಡೋದ್ರಿಂದಲೇ ಪ್ರಳಯ ಆಗ್ತಾ ಇರೋದು ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ಸತ್ಯ. ಸೊ ಹಾಗಾಗಿ ಇವತ್ತು ನಾನು ಅಧಿಕಾರಿಗಳ ಹತ್ರನೂ ಮಾತಾಡ್ತೀನಿ, ಅದಕ್ಕೆ ತಕ್ಕಂಗೆ ಸರ್ವೇನೂ ಮಾಡಿಸಿ
ಅಲ್ಲಿ ಏನು ಒತ್ತುವರಿ ಆಗಿದೆ ಅನ್ನೋದ್ರ ಬಗ್ಗೆ ಜನರು ಮನವೊಲಿಸಿ ಈಗ already survey ಆಗಿದೆ ಏನಾದರೂ ಆಲ್ಟರ್ನೇಟಿವ್ ಆಗಿ ವ್ಯವಸ್ಥೆ ಮಾಡೋದಕ್ಕೆ ಸರ್ಕಾರದ ಕಡೆಯಿಂದ ವ್ಯವಸ್ಥೆ ಮಾಡಿ ಅವರಲ್ಲಿಂದ ತೆರವುಗೊಳಿಸಿ ಕೆರೆಗಳನ್ನ ಸಂರಕ್ಷಣೆ ಮಾಡೋದಕ್ಕೆ ಮೊದಲ ಆದ್ಯತೆ ನಾವು ಕೊಡಬೇಕು ಅನ್ನೋದೆಲ್ಲ ನಮ್ಮ ಪ್ರತಿಪಕ್ಷ ನಾಯಕರಿಗೆಲ್ಲ ಹೇಳಿ ತಾವೆಲ್ಲ ಕೂಡ ನೋಡಿದ್ದೇವೆ. ನೋಡೋಣ, ನಾನು ಇನ್ನೂ ನಮ್ಮ ಗಂಗಾವತಿ ವಿಧಾನಸಭಾ ಕ್ಷೇತ್ರಕ್ಕೆ ಸುಪ್ರೀಂ ಪಟ್ಟಿ ರೆಡಿ ಮಾಡಿದ್ದೀನಿ. ನಾನು ಅವ್ರ ಹತ್ರ ತಗೊಂಡೋಗ್ಬಿಟ್ಟು ಅದನ್ನೇನು ಮಾಡ್ತಾರೆ ನೋಡಿ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ನಾನು ಒಂದು ವಿಷಯ ಏನಂತಂದ್ರೆ, ನಾವು ಇದ್ದಿದ್ದು ಫ್ಲೈಟ್ಸ್ ಮಾತಾಡಬೇಕು. ಸಿದ್ದರಾಮಯ್ಯ ಅವರು ಮಾಡಲಿಲ್ಲ ಅಂತ ಪ್ರಶ್ನೆಯಲ್ಲಿ ಉದ್ಭವವಾಗಿಲ್ಲ. ಸಾಮಾನ್ಯವಾಗಿ ಎಲ್ಲ ಶಾಸಕರಿಗೆಲ್ಲ ಏನು ಮಾಡಿದ್ದಾರೆ, ಗಂಗಾವತಿ ವಿಧಾನಸಭಾ ಕ್ಷೇತ್ರಕ್ಕೆ ಕೂಡ ಅವರು ಒಂದು ಸಾಕಷ್ಟು ಹಣ, ಹೆಚ್ಚು ಕಡಿಮೆ ರಸ್ತೆಗಳ ವಿಷಯದಲ್ಲಿ ನಾನು ನಿಮಗೆ ಹೇಳಬೇಕು ಅಂತಂದ್ರೆ ಒಂದು ಹೆಚ್ಚು ಕಡಿಮೆ 100 ಕೋಟಿ ಹಣ ಈ 3 ವರ್ಷದಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಕೂಡ ಬಂದಿರೋದು. ಮತ್ತು ನೀರಾವರಿ ಯೋಜನೆ ಈ ಸುಮಾರು 32 ಗ್ರಾಮಗಳಿಗೆ ಕುಡಿಯುವ ನೀರಿನ ಯೋಜನೆಗೆ 180 ಕೋಟಿ ಹಣ ಅವರು ಬಿಡುಗಡೆ ಮಾಡಿ ಟೆಂಡರ್ ಆಗಿ ಕೆಲಸನೂ ಪ್ರಾರಂಭ ಆಗಿರುವಂಥದ್ದು. ಅದು ಎಲ್ಲ ತಮ್ಮ ಕಣ್ಮುಂದೆ ಇದೆ. ಮತ್ತು ಅಂಜನಾದ್ರಿಗೂ ಅವ್ರು 100 ಕೋಟಿ ಹಣ ಕೊಟ್ಟಿರುವಂಥದ್ದು. ಅಲ್ಲಿ ಕೇವಲ ಫಾರೆಸ್ಟ್ ವ್ಯಾಪ್ತಿ ಒಳಗಡೆ ಇರುವಂಥ ಡಿಸ್ಪ್ಯೂಟ್ ಇಂದ ಅದು ಪೆಂಡಿಂಗ್ ಇರುವಂಥದ್ದು. ಹಾಗಾಗಿ ಸಾಧ್ಯವಾದಷ್ಟು ಮಟ್ಟಿಗೆ ಅವರು ಸಹಕಾರ ಕೊಟ್ಟಿದ್ದಾರೆ. ಅದಕ್ಕಿಂತ 2 ಪಟ್ಟು ಕೊಡ್ತಾರೆ DK. ಅದು ಇವಾಗ ಟೆಕ್ನಾಲಜಿ ಹೇಗೆ ಆಗ್ಬಿಟ್ಟಿದೆ ಅಂತಂದ್ರೆ, ನಮ್ಮ ವಾಯ್ಸಲ್ಲಿ ಏನಲ್ಲಿ ಜನಾರ್ದನ್ ರೆಡ್ಡಿ ವಾಯ್ಸ್ ಅಂತ ಅಂದ್ಬಿಟ್ರೆ ನನ್ನ ವಾಯ್ಸಲ್ಲಿ ಹಾಡು ಹಾಡ್ಬೋದು, ಮಾತಾಡ್ಬೋದು. ಅಂದರೆ ಸದಾನಂದ ಗೌಡರು ಮಾತಾಡಿರೋ ಸಬ್ಜೆಕ್ಟ್ ಎಲ್ಲೋದನ್ನ ಯಾರಾದರೂ ಒಬ್ಬ ವ್ಯಕ್ತಿ ಮಾತಾಡಿ ಅದಕ್ಕೆ ಸದಾನಂದ ಗೌಡರು ವಾಯ್ಸ್ ಆಗಿಬಿಟ್ರೆ ಅದು ಸದಾನಂದ ಗೌಡರು ಮಾತಾಡೋದಕ್ಕೆ ಆಗ್ಬಿಡುತ್ತೆ. ಸದಾನಂದ ಗೌಡರು ನಾನು ಎಲ್ಲ ಟಿವಿಗಳಲ್ಲಿ ನೋಡ್ತೀನಿ, ಅವ್ರ ಮನೆಯಲ್ಲೇ ಪ್ರೆಸ್ ಮೀಟ್ ಕರೆದಿದ್ದಾರೆ. ನನಗೆ ಸಂಬಂಧ ಅಲ್ಲದೆ ಇರುವಂಥ ಒಂದು ಆಡಿಯೋ ಬಗ್ಗೆ ನಾನು ಮಾತಾಡೋದು ಕರೆಕ್ಟ್ ಅಲ್ಲ, ಅದು ನನಗೆ ಸಂಬಂಧನೇ ಇಲ್ಲ, ನಾನು ಆ ರೀತಿ ಮಾತಾಡಿಲ್ಲ, ಕೊಡ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಅದ್ರ ಬಗ್ಗೆ ಇದು ಜಾಸ್ತಿ ನಾವು ಮಾತಾಡೋ ಅವಶ್ಯಕತೆ ಇಲ್ಲ.